ಎಲ್ಲರಿಗೂ ನನ್ನ ನಮಸ್ಕಾರಗಳು. LBA ಬೇಸ್ಡ್ ಯೂನಿಟ್ ಟೆಸ್ಟ್ 2025 ಘಟಕ ವೃತ್ತಗಳು. ಒಟ್ಟು ಅಂಕಗಳು 20 ಅಂತ. 20 ಅಂಕಗಳಿಗಾಗಿ ಒಂದು LBA ಬೇಸ್ಡ್ ಯೂನಿಟ್ ಟೆಸ್ಟ್ ಅನ್ನ ವೃತ್ತಗಳ ಘಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತರಗತಿ 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಇಲ್ಲಿ 3 ಬಹು ಆಯ್ಕೆ ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ. ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು 3 ಅಂಕಗಳು. ಒಂದನೇ ಪ್ರಶ್ನೆ, ಒಂದು ವೃತ್ತದ ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನವು 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ. ಈ ಒಂದು ವಿಡಿಯೋದಲ್ಲಿ ಈಗ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳು ಕೂಡ ನೋಡ್ತಾ ಇದ್ದೀವಿ ನಾವು. ಈ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು. ಎರಡನೇ ಪ್ರಶ್ನೆ, ಒಂದು ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸುವ ಸರಳ ರೇಖೆಯು ಛೇದಕ, ತ್ರಿಜ್ಯ, ವೃತ್ತ ಸ್ಪರ್ಶಕ ಜ್ಯ. ಮೂರನೇ ಪ್ರಶ್ನೆ, ಚಿತ್ರದಲ್ಲಿ TP ಮತ್ತು TQ ಸ್ಪರ್ಶಗಳು ಚಿತ್ರ ಈ ಕಡೆ ಕೊಡಲಾಗಿದೆ. O ಕೇಂದ್ರ ವೃತ್ತಕ್ಕೆ ಬಾಹ್ಯ ಬಿಂದು T ನಿಂದ ಎಳೆದಿದೆ. ಎಳೆದಾಗ POQ 110 ಡಿಗ್ರಿ ಆದರೆ PTQ ಕೋನದ ಅಳತೆ ಎಷ್ಟು ಅಂತ 60, 70, 80 ಮತ್ತು 90 ಡಿಗ್ರಿ ಅಂತ ಕೊಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೀತಕ್ಕಂಥದ್ದು. ಎರಡನೇ ಪ್ರಶ್ನೆ, 1 ಅಂಕದ ಪ್ರಶ್ನೆಗಳು. ಇಲ್ಲಿ ಕೂಡ 3 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು 3 ಅಂಕಗಳು. ನಾಲ್ಕನೇ ಪ್ರಶ್ನೆ, ವೃತ್ತ ಸ್ಪರ್ಶಕ ಎಂದರೇನು? ಐದನೇ ಪ್ರಶ್ನೆ, ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕರ ಸಂಖ್ಯೆ ಎಷ್ಟು? ಆರನೇ ಪ್ರಶ್ನೆ, ಚಿತ್ರದಲ್ಲಿ O ಕೇಂದ್ರದ ವೃತ್ತಕ್ಕೆ ಬಾಹ್ಯ ಬಿಂದು A ನಿಂದ AB ಮತ್ತು ACಗಳು ಸ್ಪರ್ಶಕಗಳಾಗಿವೆ. BOC ಕೋನ 130 ಡಿಗ್ರಿ ಆದರೆ BAC ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ. ಇನ್ನು ಮೂರನೇ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳು. 2 ಅಂಕದ 2 ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು 4. ಏಳನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತಕ್ಕೆ PA ಮತ್ತು PBಗಳು ಸ್ಪರ್ಶಕಗಳಾಗಿವೆ. PA 4 ಸೆಂಟಿಮೀಟರ್, ಕೋನ APO 40 ಡಿಗ್ರಿ. ಆದರೆ AOB ಯ ಅಳತೆ ಮತ್ತು PB ಯ ಉದ್ದವನ್ನು ಕಂಡುಹಿಡಿಯಿರಿ. AOB ಕೋನದ ಅಳತೆ ಮತ್ತು PB ಯ ಉದ್ದವನ್ನು ಕಂಡುಹಿಡಿತಕ್ಕಂಥ. ಇನ್ನು 8ನೇದು, 2 ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಇರುವಂತೆ ರಚಿಸಲಾಗಿದೆ. ಚಿಕ್ಕ ವೃತ್ತವನ್ನು P ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ದೊಡ್ಡ ವೃತ್ತದಲ್ಲಿನ ಜ್ಯಾದ ಉದ್ದವನ್ನು ಕಂಡುಹಿಡಿಯಿರಿ. ಅಂದ್ರೆ ದೊಡ್ಡ ವೃತ್ತದಲ್ಲಿ ಎಳೆದಿರ್ತಕ್ಕಂಥ ಜ್ಯಾದ ಉದ್ದವನ್ನು ಕಂಡುಹಿಡಬೇಕು. ಚಿಕ್ಕ ವೃತ್ತವನ್ನ P ಬಿಂದುವಿನಲ್ಲಿ ಸ್ಪರ್ಶಿಸಿದೆ ಅಂತ ಚಿಕ್ಕ ಅನ್ನುವಂಥದ್ದು ಇಲ್ಲಿ ಬೇಕು. ನೆಕ್ಸ್ಟ್ 4ನೇ ಪ್ರಶ್ನೆ, 3 ಅಂಕದ ಪ್ರಶ್ನೆ. 2 ಪ್ರಶ್ನೆಗಳಿವೆ. ಪ್ರತಿಯೊಂದಕ್ಕೂ 3 ಅಂಕ ಅಂದ್ರೆ ಒಟ್ಟು 6 ಅಂಕಗಳು. 9ನೇ ಪ್ರಶ್ನೆ, ಪ್ರಮೇಯ ಇದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕರ ಉದ್ದವು ಸಮನಾಗಿರುತ್ತೆ ಎಂದು ಸಾಧಿಸಿ. 10ನೇದು, 5 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಜ್ಯಾ PQ ಉದ್ದ 8 ಸೆಂಟಿಮೀಟರ್ ಆಗಿರುತ್ತದೆ. P ಮತ್ತು Q ಬಿಂದುವಿನಲ್ಲಿನ ಸ್ಪರ್ಶಕರು T ಬಿಂದುವಿನಲ್ಲಿ ಸಂಧಿಸುತ್ತವೆ. TP ಯ ಉದ್ದವನ್ನು ಕಂಡುಹಿಡಿಯಿರಿ. ಚಿತ್ರ ಈ ಕಡೆ ಕೊಡಲಾಗಿದೆ. ಇನ್ನು 5ನೇ ಪ್ರಶ್ನೆ 4 ಅಂಕದ ಪ್ರಶ್ನೆ. ಒಂದೇ ಒಂದು ಪ್ರಶ್ನೆ ಇದ್ದು ಆ ಪ್ರಶ್ನೆಗೆ 4 ಅಂಕಗಳು. 11ನೇ ಪ್ರಶ್ನೆ, ಚಿತ್ರದಲ್ಲಿ O ವೃತ್ತ ಕೇಂದ್ರ ಹೊಂದಿರುವ ಒಂದು ವೃತ್ತಕ್ಕೆ PQ ಮತ್ತು RS ಸಮಾಂತರ ಸ್ಪರ್ಶಕಗಳಾಗಿವೆ ಮತ್ತು ಸ್ಪರ್ಶ ಬಿಂದು C ನಲ್ಲಿ ಎಳೆದ ಮತ್ತೊಂದು ಸ್ಪರ್ಶಕ ABಯು PQ ಅನ್ನು A ಬಿಂದುವಿನಲ್ಲಿ ಮತ್ತು RS ಅನ್ನು B ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ AOB ಕೋನದ ಅಳತೆ 90 ಡಿಗ್ರಿ ಎಂದು ಸಾಧಿಸಿ ಅನ್ನುವಂಥದ್ದು. ಇದು ಈ ಒಂದು ವೃತ್ತಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಯ ಉತ್ತರಕ್ಕೆ ಬಹು ಆಯ್ಕೆಯಲ್ಲಿ 90 ಡಿಗ್ರಿ, ಎರಡನೇದು ವೃತ್ತ ಸ್ಪರ್ಶಕ, ಮೂರನೇದು 70 ಡಿಗ್ರಿ. ಹೇಗೆ ಅಂತೇಳಿ ಪರಿಹಾರವನ್ನು ಕಂಡುಹಿಡಿಯಲಾಗಿದೆ. ಇನ್ನು 1 ಅಂಕದ ಪ್ರಶ್ನೆಗಳ ಪರಿಹಾರ. ಸ್ಪರ್ಶಕ ಎಂದರೆ ಏನಂತಿತ್ತು? ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋಗುವ ಸರಳ ರೇಖೆಯು ವೃತ್ತ ಸ್ಪರ್ಶಕ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕರ ಸಂಖ್ಯೆ ಎಷ್ಟು ಅಂತಿತ್ತು? ಅದು 2 ಅಂತ. ಇಲ್ಲಿ BAC ಕೋನದ ಅಳತೆ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಪರಿಹಾರವನ್ನು ಕಂಡುಹಿಡಿಯಲಾಗಿದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ PDF ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೇನೆ ಅಂತ ಹೇಳುತ್ತಾ ಈಗ 2 ಅಂಕದ ಪ್ರಶ್ನೆಗಳಿಗೆ ಪರಿಹಾರವನ್ನು ಇಲ್ಲಿ ಕಂಡುಹಿಡಿಯಲಾಗಿದೆ. ಚಿತ್ರವನ್ನು ಕೊಡಲಾಗಿದೆ ಮತ್ತು ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆ PA ಮತ್ತು PBಗಳು ಅಂದರೆ AOB ಮತ್ತು PB ಯ ಉದ್ದವನ್ನು ಕಂಡುಹಿಡಿಯಬೇಕಾಗಿದೆ. ಇಲ್ಲಿ AOB ಕೋನದ ಅಳತೆ ಮತ್ತು PB ಯ ಉದ್ದವನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಇಲ್ಲಿ 2 ತ್ರಿಭುಜಗಳನ್ನು ತೆಗೆದುಕೊಂಡು OAP ತ್ರಿಭುಜದಲ್ಲಿ ಕೋನ OAP 90 ಡಿಗ್ರಿ ಆದರೆ ತ್ರಿಜ್ಯ ಮತ್ತು ಸ್ಪರ್ಶಕ ಲಂಬವಾಗಿರುತ್ತೆ. ಇದೇ ರೀತಿ ಲೆಕ್ಕಾಚಾರ ಮಾಡಿದಾಗ AOP ಎಷ್ಟು ಡಿಗ್ರಿ ಬಂತು? 50. AOP ಇದು 50 ಡಿಗ್ರಿ ಬಂದಾಗ ಇದು 90 ಅಂದರೆ ಒಟ್ಟು 180 ಆಗುತ್ತೆ. ಹಾಗಾಗಿ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕರ ಉದ್ದ ಸಮನಾಗಿರುತ್ತದೆ. ಆ ಪ್ರಮೇಯ ಪ್ರಕಾರ PA PB. PA 4 ಕೊಟ್ಟಿದ್ದಾರೆ, ಆದ ಕಾರಣ PB ಯ ಉದ್ದ ಎಷ್ಟು? 4 ಸೆಂಟಿಮೀಟರ್. 8ನೇ ಜಾರಿ ಈ ಪ್ರಶ್ನೆಯನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ದೊಡ್ಡ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್, ಚಿಕ್ಕ ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್.
ಚಿಕ್ಕ ವೃತ್ತಕ್ಕೆ ಸ್ಪರ್ಶಕವಾದ ಜಾವನ್ನು ಎ ಬಿ ಅಂತ ಕರೆಯೋಣ. ಓ ಕೇಂದ್ರದಿಂದ ಪಿಗೆ ಇರುವ ಲಂಬ ದೂರ 3 ಸೆಂಟಿಮೀಟರ್. OAPಯಲ್ಲಿ ತ್ರಿಭುಜ OAP ಅನ್ನು ತೆಗೆದುಕೊಂಡು OP ಅನ್ನು ಇಲ್ಲಿ ಕಂಡುಹಿಡಿಯಲಾಗಿದೆ, AP ಅನ್ನು ಕಂಡುಹಿಡಿಯಲಾಗಿದೆ. AP ಯ 2ರಷ್ಟು ಅದು ಜಾದ ಉದ್ದ AB ಆಗಿರುತ್ತೆ ಅನ್ನುವಂಥ ಉತ್ತರ. ಇನ್ನು 3 ಅಂಕದ ಪ್ರಶ್ನೆ, ಇದು ಪ್ರಮೇಯ ಇದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಅದು ಸ್ಪರ್ಶಕ ಉದ್ದ ಸಮನಾಗಿರುತ್ತೆ ಎಂದು ಸಾಧಿಸಿ ಅಂತ ಪ್ರಮೇಯನ ಈಗಾಗಲೇ ಬುಕ್ನಲ್ಲಿದೆ. ಇಲ್ಲಿ ಕೂಡ ಅದರ ಪರಿಹಾರವನ್ನು ಬಿಡಿಸಲಾಗಿದೆ. ಇನ್ನು 10ನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಕೊಡಲಾಗಿದೆ. OT ಸೇರಿಸಿ ಅದು PQ ರೇಖೆಯನ್ನು ಬಿಂದು R ನಲ್ಲಿ ಛೇದಿಸಿಲ್ಲ ಅಂತ ಸಂಪೂರ್ಣವಾದಂತಹ ವಿವರಣೆಯನ್ನ ಉತ್ತರವನ್ನು ಇಲ್ಲಿ ಪರಿಹಾರವನ್ನು ಇಲ್ಲಿ ಕಂಡುಹಿಡಿಯಲಾಗಿದೆ. ಹೀಗಾಗಿ ಇಲ್ಲಿ ಬಂದಿರತಕ್ಕಂಥ ಉತ್ತರ 20/3 ಅಂದ್ರೆ ಇದನ್ನ 6.66 ಅನ್ನುವಂಥ ಉತ್ತರ. ಅಂದ್ರೆ ಇಲ್ಲಿ ಅಳತೆ ಎಲ್ಲ ಸೆಂಟಿಮೀಟರ್ ನಲ್ಲಿ ಕೊಟ್ಟಿರೋದ್ರಿಂದ ಆ PT ಯ ಉತ್ತರ 6.66 ಸೆಂಟಿಮೀಟರ್ ಅನ್ನುವಂಥ ಉತ್ತರ. ಪ್ರಶ್ನೆ PT ಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಇತ್ತು. ಇಲ್ಲಿ 11ನೇ ಪ್ರಶ್ನೆ, AOB 90 ಡಿಗ್ರಿ ಎಂದು ಸಾಧಿಸಿ ಅಂತಿದೆ. ಸಾಧನೆ O ಮತ್ತು C ಗಳನ್ನು ಸೇರಿಸಿ OX ಮತ್ತು OCಗಳನ್ನು ತೆಗೆದುಕೊಂಡು ಸರ್ವಸಮ ತ್ರಿಭುಜಗಳಂತ ಸಾಧಿಸಲಾಗಿದೆ. ಸರ್ವಸಮ ತ್ರಿಭುಜ ಅಂತ ಸಾಧಿಸಿದಾಗ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತೆ. ಇದೇ ರೀತಿ ಇವೆರಡು ತ್ರಿಭುಜಗಳು ಕೂಡ ಬಾ ಸಿದ್ಧಾಂತ ಪ್ರಕಾರ ಸರ್ವಸಮವಾದಾಗ ಇಲ್ಲಿ ಕೂಡ ಕೋನಗಳು ಸಮನಾಗಿರುತ್ತವೆ. ಹಾಗಾಗಿ ಇವೆರಡೂ ಕೋನಗಳನ್ನ ಒಟ್ಟು ಕೂಡಿಸಿದಾಗ 180 ಡಿಗ್ರಿ ಆಗುತ್ತೆ. ಸಮೀಕರಣ 1 ಮತ್ತು 2ರಿಂದ AOB ಎಷ್ಟು ಡಿಗ್ರಿ? 90 ಡಿಗ್ರಿ ಅಂತ ಇಲ್ಲಿ ಸಾಧನೆಯನ್ನು ಮಾಡಲಾಗಿದೆ. ಈ ಒಂದು LB ಆಧಾರಿತ ಘಟಕ ಪರೀಕ್ಷೆಗೆ ವೃತ್ತಗಳ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ನಾನು 20 ಅಂಕದ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಜೊತೆಗೆ ಉತ್ತರ ಪತ್ರಿಕೆಯನ್ನು ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನಮಸ್ಕಾರಗಳು.